ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಒಂದು 3-4 ದಿನದಿಂದ ಆರ್ ಸಿ ಬಿ ಕ್ಯಾಂಪಲ್ಲಿ ಒಬ್ಬ ಡೊಮೆಸ್ಟಿಕ್ ಪ್ಲೇಯರ್ ಹೆಸರು ತುಂಬ ಓಡಾಡ್ತಾ ಇದೆ. ಮೆಗಾ ಆಕ್ಷನಲ್ಲಿ ಪಿಕ್ ಆಗದೇ ಇದ್ರೂ ಆರ್ ಸಿ ಬಿ ಕ್ಯಾಂಪಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಇವನ್ ಆಕಾಶ್ ಚೋಪ್ರಾ ಕೂಡ ಅವರ ವಿಡಿಯೋದಲ್ಲಿ ಇವ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಒಳ್ಳೆ ಪ್ಲೇಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಪ್ಲೇಯರ್ ಯಾರು ಅಂತ ನೋಡೋದಾದರೆ ಗಾಯ್ಸ್, ಅದು ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ ರಣಜಿ ಪ್ಲೇಯರ್ ಸ್ಮರಣ್ ರವಿಚಂದ್ರನ್. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಬರೀ 21 ವರ್ಷ ವಯಸ್ಸಷ್ಟೇ ಇವರಿಗೆ. ಬಟ್ ನೋಡೋದಕ್ಕೆ ಆ ಥರ ಕಾಣಲ್ಲ. ಸ್ವಲ್ಪ ಒಳ್ಳೆ ಹೈಟ್ ಆ್ಯಂಡ್ ವೆಯ್ಟ್ ಮೇಂಟೈನ್ ಮಾಡಿ ಒಳ್ಳೆ ಬಿಲ್ಟ್ ಆಗಿದ್ದಾರೆ. ಸೊ ಮೆಚ್ಯೂರ್ಡ್ ಪರ್ಸನ್ ಆಗಿ ಕಾಣ್ತಾರೆ. ಎಲ್ರಿಗೆ ಅಷ್ಟೊಂದು ಇವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಕರ್ನಾಟಕ ರಣಜಿ ಟೀಮ್ನ ಕ್ಲೋಸ್ ಆಗಿ ಫಾಲೋ ಮಾಡಿರೋ ಇವ್ರ ಬಗ್ಗೆ ಗೊತ್ತೇ ಇದೆ. ಸೊ ಕರ್ನಾಟಕ ವಿಜಯ್ ಹಜಾರೆ ವಿನ್ ಆಗಬೇಕಾದ್ರೆ ಇವ್ರ ಕಾಂಟ್ರಿಬ್ಯೂಷನ್ ತುಂಬ ಇತ್ತು ಟೀಮಲ್ಲಿ. ಸೆಮಿಫೈನಲ್ ಮತ್ತು ಫೈನಲಲ್ಲಿ ಇವರು ತುಂಬ ಇಂಪ್ಯಾಕ್ಟ್ಫುಲ್ ಗೇಮ್ನ ಆಡಿದರು. ಒಂದು ಸೆಂಚುರಿ ಕೂಡ ಹೊಡೆದಿದ್ರು ಫೈನಲಲ್ಲಿ. ಹಾಗೆ ಇವರು ರೆಕಾರ್ಡ್ಸ್ ನೋಡೋದಾದರೆ ಡೊಮೆಸ್ಟಿಕ್ಕಲ್ಲಿ ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಅಂತ ಕಾಣಲ್ಲ, ಬಟ್ ಇವ್ರು ಮಾಡಿರೋ ಇಂಪ್ಯಾಕ್ಟ್ ಟೀಮ್ಗೆ ತುಂಬ ಎಫೆಕ್ಟಿವ್ ಆಗಿತ್ತು. ಅದಕ್ಕೆ ಇಷ್ಟೊಂದು ಹೆಸರು ಕೇಳಿ ಬರ್ತಾ ಇರೋದು ಇವ್ರದ್ದು. ಯಾಕೆಂದರೆ ಇವರು ಬೆಸ್ಟ್ ಇನ್ನಿಂಗ್ಸ್ ಬಂದಿರೋದು ಟಫ್ ಸಿಚುವೇಷನ್ಸಲ್ಲಿ. ಸೊ ಒಂದು ಸೆಂಚುರಿ ಇವರು ವಿಜಯ್ ಹಜಾರೆ ಟ್ರೋಫಿ ಫೈನಲಲ್ಲಿ ಹೊಡೆದಿದ್ರು. ಹಾಗೆ ಇವರು 200 ಕೂಡ ಪಂಜಾಬ್ ಅಗೇನ್ಸ್ಟ್ ಬಂದಿತ್ತು ರಣಜಿಯಲ್ಲಿ. ಅದು ತುಂಬಾ ಟಫ್ ಪಿಚ್ ಆಗಿತ್ತು ಬೆಂಗಳೂರಲ್ಲಿ. ಪಂಜಾಬ್ ಅವರು ಆ ಮ್ಯಾಚಲ್ಲಿ ಬರೀ 100ಗೆ ಆಲ್ಔಟ್ ಆಗಿದ್ರು. ಸೊ ಈ ಮ್ಯಾಚಲ್ಲಿ 200 ಹೊಡೆದು ಇವರು ತಮ್ಮ ಬ್ಯಾಟಿಂಗ್ನ ಪ್ರೂವ್ ಮಾಡಿದರು ಅಲ್ಲಿ. ಇವರು ಮೈನ್ ಸ್ಟ್ರೆಂತ್ ಅಂದರೆ ಇವರು ನಿಂತು ಆಡ್ತಾರೆ. ಸೊ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡ್ತಾರೆ. ಒಂದೆರಡು ವಿಕೆಟ್ ಬಿದ್ದಾಗ ಒಳ್ಳೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿಕೊಂಡು ಆಡ್ತಾಯಿದ್ರು ಕರ್ನಾಟಕ ಟೀಮ್ಗೆ. ಸೊ ಆರ್ ಸಿ ಬಿಗೆ ಮಿಡ್ಲ್ ಆರ್ಡರ್ ಏನಾದರೂ ವೀಕ್ ಅಂತ ಅನಿಸಿದ್ರೆ ಇವ್ರನ್ನ ಪಿಕ್ ಮಾಡ್ಬೋದು. ಬಟ್ ಇವರು ಯಾವ ಥರ ಬೆಂಗಳೂರಿಗೆ ಟೀಮ್ ಬರ್ಬೋದು ಅಂದರೆ ಓನ್ಲಿ ಏನಾದರೂ ಟೀಮಲ್ಲಿ ಇಂಜುರಿ ಆದರೆ ಆ ಟೈಮಲ್ಲಿ ಬರ್ಬೋದು. ಇವಾಗ ಇವ್ರನ್ನ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇವರು ಆಕ್ಷನಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಬೆಂಗಳೂರವರು. ಸೊ ಇವಾಗ ಏನಾದರೂ ರಿಪ್ಲೇಸ್ಮೆಂಟ್ ಬೇಕು ಅಂತ ಅನಿಸಿದರೆ, ಯಾರಾದರೂ ಇಂಜುರಿ ಆದರೆ ಟೀಮಲ್ಲಿ, ಆವಾಗ ಇವ್ರನ್ನ ತಗೋಬೋದು. ಅದಕ್ಕೆ ಇವ್ರನ್ನ ಕ್ಯಾಂಪಲ್ಲಿ ಈಗ ಜಾಯಿನ್ ಮಾಡಿಸ್ಕೊಂಡಿದ್ದಾರೆ. ಮನೋಜ್ ಬಂಡೆಗೆ ಇಂಜುರಿ ಆಗಿದ್ರೆ ಅಂತ ಒಂದು ನ್ಯೂಸ್ ಬರ್ತಾಯಿದ್ರು. ಅವ್ರ ರಿಪ್ಲೇಸ್ಮೆಂಟಿಗೆ ಸ್ಮರಣ್ ಬರ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು, ಬಟ್ ಅದು ಆ್ಯಕ್ಚುಲಿ ಸುಳ್ಳು. ಸೊ ಮನೋಜ್ ಬಂಡೆಗೆ ಆಲ್ರೆಡಿ ಟೀಮ್ ಕ್ಯಾಂಪ್ಗೆ ಜಾಯಿನ್ ಆಗಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಇರ್ತಾರೆ ಟೀಮಲ್ಲಿ. ಇನ್ ಕೇಸ್ ಯಾರಾದರೂ ಇಂಜುರಿ ಆದರೆ ಸೊ ಇವ್ರನ್ನ ತಗೋಬೋದು. ಸೊ ಹೇಳೋಕ್ಕಾಗಲ್ಲ, ಇದು ಲಾಂಗ್ ಟೂರ್ನಮೆಂಟ್ ಆಗಿರೋದ್ರಿಂದ ಸೊ ಕೆಲವೊಬ್ಬರು ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೌಲರ್ಸ್ ಅವ್ರ ಬ್ಯಾಟ್ಸ್ಮನ್ನ ಇಂಜುರಿ ಆಗ್ಬೋದು. ಆ ಟೈಮಲ್ಲಿ ಇವ್ರನ್ನ ತಗೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ತಗೊಳಕ್ಕಾಗಲ್ಲ. ಬಟ್ ಆರ್ ಸಿ ಬಿ ಕ್ಯಾಂಪಲ್ಲಿ ಇಂಜುರಿ ಇದ್ದರೆ ಅವರು ಬೇಗ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡೋದು ಬೆಟರ್. ಬಿಕಾಸ್ ಇವ್ರನ್ನ ಆರ್ ಸಿ ಬಿ ಅವರೇ ತೊಗೊಳ್ಬೇಕಂತ ಏನೂ ರೂಲ್ಸ್ ಇಲ್ಲ, ಬೇರೆಯವ್ರು ಬೇಕಾದರೂ ತೊಗೋಬೋದು. ಬಿಕಾಸ್ ಇವರು ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ. ಹಾಗಾಗಿ ಯಾರು ಬೇಕಾದರೂ ಇವ್ರನ್ನ ತಗೋಬೋದು. ನನಗನ್ಸೋ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಇವ್ರ ಮೇಲೆ ಒಂದು ಪಕ್ಕ ಇಟ್ಟಿರ್ತಾರೆ. ಯಾಕಂದರೆ ಅವರು ಟ್ಯಾಲೆಂಟ್ ಸ್ಕೌಟಲ್ಲಿರೋರು ಭರತ್ ಚಿಪ್ಲಿ ಮತ್ತು ವಿಜಯ್ ಭಾರದ್ವಾಜ್ ಇಬ್ಬರು ಕರ್ನಾಟಕದ ಅವರೇ. ಸೊ ಹಾಗಾಗಿ ಇವ್ರ ಗೇಮ್ನ ಅವರು ಕ್ಲೋಸ್ ಆಗಿ ನೋಡಿರ್ತಾರೆ. ಅವ್ರಿಗೆ ಗೊತ್ತು ಯಾವ ಥರ ಇವರು ಆಡ್ತಾರೆ ಅಂತ. ಸೊ ಹಾಗಾಗಿ ರಿಪ್ಲೇಸ್ಮೆಂಟ್ ಏನಾದರೂ ಇದ್ದರೆ ಆರ್ ಸಿ ಬಿ ಅವರು ಬೇಗ ತಗೊಳ್ಳೋದು ಬೆಟ್ರ್. ಇಲ್ಲಾಂದರೆ ಇವರು ಬೇರೆ ಟೀಮ್ಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಒಳ್ಳೆ ಪ್ಲೇಯರ್ನ ಮಿಸ್ ಮಾಡೋದು. ಆ್ಯಂಡ್ ಅದು ಬೇರೆ, ಇದು ಇನ್ನೂ 2 ಸೀಸನ್ ಇದೆ. ಸೊ 3 ಸೀಸನ್ ಕೂಡ ಬೇರೆ ಟೀಮ್ಗೆ ಹೋಗಿಬಿಡ್ತಾರೆ. ಸೊ ಹಾಗಾಗಿ ಬೇಗ ಅನೌನ್ಸ್ಮೆಂಟ್ ಮಾಡೋದು ಬೆಟರ್ ಅಂತ ಅನಿಸ್ತಾ ಇದೆ. ಸೊ ಇದಿಷ್ಟು ಸ್ಮರಣ್ ರವಿಚಂದ್ರನ್ ಬಗ್ಗೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.